ಹೌದು ನಮಗೆ ತೊಂದರೆ ಆಗಿದೆ ಅಂತೇಳಿ 96% BLOಗಳು ಹೇಳ್ತಾ ಇದ್ದಾರೆ. ಎಷ್ಟು ಅವರ್ ನೀವು ಮೊಬೈಲಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂತ ನಾವು ಕೇಳಿದಾಗ ದಿನಕ್ಕೆ 6 ಗಂಟೆಗೂ ಹೆಚ್ಚು ಕಾಲ ನಾವು ಕೆಲಸ ಮಾಡ್ತಿದ್ದೀವಿ ಅಂತ 87% ಜನ BLOಗಳು ಹೇಳ್ತಾ ಇದ್ದಾರೆ. ಈ BLOಗಳಿಗೆ ಯಾವ ರೀತಿ ಸಹಕಾರ ಸಿಗ್ತಾ ಇದೆ ಅಂತ ನೋಡಿದಾಗ್ಲೂ ಕೂಡ ಇದು ಬಹಳ ಬೇಜಾರಾಗುವಂತ ಸಂಗತಿ ಇದರಲ್ಲಿ ನಮಗೆ ಕಾಣ್ತಾ ಇದೆ. 57.9% BLOಗಳು ನಮಗೆ ಮೇಲಿನಿಂದ ಯಾವುದೇ ಮಾರ್ಗದರ್ಶನ ಸಿಗ್ತಾ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಮಸ್ಕಾರ ಸ್ನೇಹಿತರೆ, ಆಗೋ ಅನಿಷ್ಟಕ್ಕೆಲ್ಲ ಶನೇಶ್ವರನೇ ಕಾರಣ ಅನ್ನೋದನ್ನ ನಾವು ಕೇಳ್ತಾ ಇದ್ದೀವಿ. ಅದೇ ತರ ಇವತ್ತು SIR ಪ್ರೊಸೆಸ್ ಅಲ್ಲಿ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಅದೆಲ್ಲವೂ ಕೂಡ BLOಗಳ ಮೇಲೆ ಎತ್ತಾಕುವಂಥದ್ದು ಕೂಡ ನಾವಿವಾಗ ನೋಡ್ತಾ ಇದ್ದೀವಿ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಗ SIR ಪ್ರೊಸೆಸ್ ಅಲ್ಲಿ 1 ಕೋಟಿಗೂ ಹೆಚ್ಚು ಜನರ ವೋಟ್ ಡಿಲೀಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲಾ ತಜ್ಞರು ಹೇಳ್ತಿರುವಂತ ಸಂದರ್ಭದಲ್ಲಿ ಜನ ಮುಗಿಬಿದ್ದು BLOಗಳ ಮೇಲೆ ಬಿದ್ದಿದ್ದಾರೆ. ನಮ್ಮ ಸ್ಟೇಟಸ್ ಏನಾಗಿದೆ, ನಾವೇನಾದ್ರೂ ಫಾರಂ ನಲ್ಲಿ ತಪ್ಪು ತುಂಬಿದೀವಾ ಅಂತ ಹೇಳ್ಬಿಟ್ಟು ಎಲ್ಲವನ್ನ BLOಗಳ ಮೇಲೆ ಕೇಳ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲದೆ ಚುನಾವಣಾ ಆಯೋಗನೂ ಕೂಡ ಯಾಕೆ ಪೂರ್ಣಗೊಳಿಸಿಲ್ಲ ಅಂತ ಹೇಳ್ಬಿಟ್ಟು ನೋಟಿಸ್ ಮೇಲೆ ನೋಟಿಸ್ ಕಳಿಸಿರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇದನ್ನ ಎಲ್ಲ ನಾವು ನೋಡ್ತಿರುವಂತ ಹೊತ್ನಲ್ಲೇನೆ ಕೇಂದ್ರ ಸರ್ಕಾರ ಈ ಹಿಂದೆ BPL ಕಾರ್ಡ್ನಿಂದ ಕೆಲವು ಹೆಸರುಗಳನ್ನ ತೆಗೆದಿದ್ರು. ಈ ಪ್ರೋಸೆಸ್ ಮಾಡ್ತಿರುವಂತಹ ಸಮಯದಲ್ಲಿ ಜನ BLOಗಳ ಮೇಲೆ ಜಗಳ ಕೂಡ ಮಾಡ್ತಾ ಇದ್ದಾರೆ. ನನ್ನ ಹೆಸರು ರೇಷನ್ ಕಾರ್ಡಿಂದ ಹೋಗಿದ್ದು ನಿನ್ನಿಂದನೇ ಅಂತ ಹೇಳ್ಬಿಟ್ಟು BLOಗಳ ಮೇಲೆ ಜಗಳ ಮಾಡ್ತಿರೋದನ್ನೆಲ್ಲ ಕೂಡ ನಾವು ನೋಡ್ತಾ ಇದ್ದೀವಿ. ಇದನ್ನೆಲ್ಲ ನೋಡಿದಾಗ BLOಗಳಿಗೆ ಯಾವ ರೀತಿ ತೊಂದರೆ ಆಗ್ತಾ ಇದೆ, ಅವ್ರ ಮೇಲೆ ಯಾವ ರೀತಿ ಒತ್ತಡ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾತಾಡ್ಲಿಕ್ಕೆ ಈ ವಿಡಿಯೋವನ್ನ ಮಾಡ್ತಾ ಇದ್ದೀವಿ. ಸೊ ನಾವು 202 ಜನ BLOಗಳನ್ನ ಸರ್ವೆಯನ್ನ ಮಾಡಿದ್ವಿ. ಈ ಸಮೀಕ್ಷೆ ಮಾಡ್ತಿರುವಂತ ಸಮಯದಲ್ಲಿ ಈ BLOಗಳಿಗೆ ಆಗ್ಲೇ ಬೇರೆ ಬೇರೆ ಕೆಲಸವನ್ನು ಮಾಡ್ತಾ ಇರ್ತಾರೆ. ಕೆಲವರು ಶಿಕ್ಷಕರಾಗಿಯೋ, ಕೆಲವರು ಅಂಗನವಾಡಿ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇರ್ತಾರೆ. ಈ ಕೆಲಸವನ್ನ ಮಾಡ್ತಿರುವಂತ BLOಗಳಿಗೆ ನಿಮ್ಮ ಮೂಲ ಕೆಲಸಕ್ಕೆ ಏನಾದ್ರೂ ತೊಂದರೆ ಆಗಿದೆಯಾ ಅಂತ ಹೇಳ್ಬಿಟ್ಟು ನಾವು ಕೇಳಿದಾಗ ಹೌದು ನಮಗೆ ತೊಂದರೆ ಆಗಿದೆ ಅಂತೇಳಿ 96% BLOಗಳು ಹೇಳ್ತಾ ಇದ್ದಾರೆ. ಅದೇ ತರ ನಾವು ಇನ್ನೊಂದು ಪ್ರಶ್ನೆಯನ್ನ ಕೇಳಿದ್ವಿ, ನೀವು ದಿನಕ್ಕೆ ಎಷ್ಟು ಗಂಟೆಗಳ ಕಾಲ ಮೊಬೈಲ್ ನಲ್ಲಿ ಕಾಲವನ್ನು ಸ್ಪೆಂಡ್ ಮಾಡ್ತಾ ಇದ್ದೀರಾ, ಅಂದ್ರೆ SIR ಪ್ರೊಸೆಸ್ ಮಾಡ್ಲಿಕ್ಕೆ ಎಷ್ಟು ಅವರ್ ನೀವು ಮೊಬೈಲಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂತ ನಾವು ಕೇಳಿದಾಗ ದಿನಕ್ಕೆ 6 ಗಂಟೆಗೂ ಹೆಚ್ಚು ಕಾಲ ನಾವು ಕೆಲಸ ಮಾಡ್ತಿದ್ದೀವಿ ಅಂತ 87% ಜನ BLOಗಳು ಹೇಳ್ತಾ ಇದ್ದಾರೆ. ಇದರಿಂದ ಅವರಿಗೆ ಸಿಕ್ಕಾಪಟ್ಟೆ ಬೇರೆ ಬೇರೆ ಸಮಸ್ಯೆಗಳು ಆಗ್ತಾ ಇದೆ. ಅದರಲ್ಲಿ 97.5% BLOಗಳು ಹೌದು ನಮಗೆ ಆರೋಗ್ಯದ ಮೇಲೆ ಒಂದಲ್ಲ ಒಂದು ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು ಮನೋವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ PV ಭಂಡಾರಿ ಅವ್ರ ಹತ್ರ ನಾವು ಮಾತಾಡಿದ್ವಿ. ಬನ್ನಿ ಅವ್ರೇನ್ ಹೇಳ್ತಾರೆ ಅಂತ ಕೇಳ್ಕೊಂಬರೋಣ. ಸೊ ಮೊಬೈಲ್ ಉಪಯೋಗದಿಂದ ನಿದ್ರಾಹೀನತೆ ಜಾಸ್ತಿ ಆಗ್ಬೋದು, ಒತ್ತಡ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ, ಆತಂಕ, ಖಿನ್ನತೆ ಇಂಥದೆಲ್ಲ. ಯಾಕಂದ್ರೆ ಈಗ ಅವ್ರು ಮಾಡ್ತಾ ಇರುವುದು ಎಸ್ಪೆಷಲಿ ಮಹಿಳೆಯರು ಅಂದ ಕೂಡಲೇ ಅವರು ಮಲ್ಟಿ ಟಾಸ್ಕಿಂಗ್ ಮಾಡ್ತಾರೆ. ಈಗ ಈ ಕಡೆ ಮನೆಯ ಜವಾಬ್ದಾರಿಗಳು ಇರುತ್ತೆ, ಆ ಕಡೆ ಇದು ಅಪ್ಲೋಡ್ ಮಾಡೋದು ಇರುತ್ತೆ, ಅಫಿಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಬೇರೆನೂ ಇರುತ್ತೆ. ಸೊ ಇದರಿಂದಾಗಿ ಅವರ ಒತ್ತಡ ಜಾಸ್ತಿ ಆಗುತ್ತೆ. ಮತ್ತೆ ಈ ಒತ್ತಡ ಜಾಸ್ತಿ ಆದ ಕೂಡಲೇ ಅದರಿಂದ ಉಂಟಾಗುವಂತ ಬೇರೆ ಕಾಯಿಲೆಗಳು, ಮನೋದೈಹಿಕ ಕಾಯಿಲೆಗಳು ಅಂತ ನಾವೇನ್ ಕರಿತೀವಿ, ಅದು ಕೂಡ ಜಾಸ್ತಿ ಆಗುತ್ತೆ. ಮತ್ತೆ ಇವರು ಮಕ್ಕಳನ್ನ ನೋಡ್ಕೊಳ್ಳೋದು, ಇದರಲ್ಲೂ ಕೂಡ ಅವರಿಗೆ ಸಮಸ್ಯೆಗಳು ಉಂಟಾಗಬಹುದು. ಅಂದ್ರೆ ಅವರು ಮಕ್ಕಳಿಗೆ ಬೈಯೋದು, ಹೊಡೆಯೋದು, ವೈವಾಹಿಕ ಸಮಸ್ಯೆಗಳು ಜಾಸ್ತಿ ಆಗ್ಬೋದು. ಅಂದ್ರೆ ಇವರ ಒತ್ತಡದಿಂದ ಮನೆಯಲ್ಲಿ ಜಗಳಗಳು ಮಾಡೋದು. ಈಗ ಕೂಡು ಕುಟುಂಬ ಆಗಿದ್ರೆ ಅತ್ತೆ ಜೊತೆಗೆ, ತಾಯಿ ಜೊತೆಗೆ ಜಗಳಗಳಾಗ್ಬೋದು. ಸೊ ಒಂದಕ್ಕೊಂದು ಲಿಂಕ್ ಇದೆ ಇದು ಓವರ್ ಯೂಸ್ ಆಫ್ ಮೊಬೈಲ್. ಸರ್, ಈ ಒತ್ತಡದಿಂದ ಒಂದಿಬ್ರು BLOಗಳು ಹಾರ್ಟ್ ಅಟ್ಯಾಕ್ ಇಂದನೂ ಕೂಡ ಸತ್ತಿದ್ದಾರೆ. ಅದೇ ಮನೋದೈಹಿಕ ಕಾಯಿಲೆಗಳು, ಅದನ್ನೇ ನಾನು ಹೇಳಿದ್ದು. ಮನೋದೈಹಿಕ ಕಾಯಿಲೆ ಅಂದ್ರೆ ಹೃದ್ರೋಗ, BP ಕಾಯಿಲೆ, ಡಯಾಬಿಟೀಸು, ಇವನ್ ಆಮೇಲೆ ಆರ್ಥರೈಟಿಸ್, ಇವೆಲ್ಲ ಮನೋದೈಹಿಕ ಕಾಯಿಲೆಗಳು ಅಂತಾರೆ. ಸೈಕೋಸೊಮ್ಯಾಟಿಕ್ ಡಿಸೀಸಸ್ ಅಂತ. ಇವು ಆಕ್ಚುಲಿ ದೈಹಿಕ ಕಾಯಿಲೆಗಳು. ಆರಿಜಿನ್ ಈಸ್ ಬಿಕಾಸ್ ಆಫ್ ದ ಮನಸ್ಸು. ಅರ್ಥ ಆಯ್ತಾ? ಸೊ ಇವೆಲ್ಲ ಜಾಸ್ತಿ ಆಗುತ್ತೆ. ಸೊ ಇಷ್ಟೆಲ್ಲ ಸಮಸ್ಯೆ ಇರುವಂತ ಸಮಯದಲ್ಲಿ ಈ BLOಗಳಿಗೆ ಯಾವ ರೀತಿ ಸಹಕಾರ ಸಿಗ್ತಾ ಇದೆ ಅಂತ ನೋಡಿದಾಗ್ಲೂ ಕೂಡ ಇದು ಬಹಳ ಬೇಜಾರಾಗುವಂತ ಸಂಗತಿ ಇದರಲ್ಲಿ ನಮಗೆ ಕಾಣ್ತಾ ಇದೆ. 57.9% BLOಗಳು ನಮಗೆ ಮೇಲಿನಿಂದ ಯಾವುದೇ ಮಾರ್ಗದರ್ಶನ ಸಿಗ್ತಾ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ,
52% ಬಿ ಎಲ್ ಒಗಳು ಅಂದರೆ ಅರ್ಧಕ್ಕಿಂತ ಹೆಚ್ಚು ಜನ ಬಿ ಎಲ್ ಒಗಳಿಗೆ ನಮಗೆ ಗೌರವಧನನೇ ಸಿಗ್ತಾ ಇಲ್ಲ ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ. ಇದೆಲ್ಲದಕ್ಕಿಂತ ಬಹಳ ಭೀಕರವಾದಂಥ ಭಯ ಹುಟ್ಟಿಸುವಂಥ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಮುಂದಿನ ಬಾರಿ ನೀವು SR ಪ್ರೋಸೆಸ್ ಅಲ್ಲಿ ತೊಡಗಿಸ್ಕೊಳ್ತೀರಾ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಕೂಡ ಕೇಳಿದ್ವಿ. ಅದರಲ್ಲಿ 86.1% ಬಿ ಎಲ್ ಒಗಳು ಬೇಡ, ನಮ್ಮ ಕೈಯಲ್ಲಿ ಆಗಲ್ಲ, SR ಇಂದ ನಮ್ಮನ್ನು ಬಿಟ್ಬಿಡಿ ಅಂತ ಹೇಳ್ಬಿಟ್ಟು ಕಮೆಂಟ್ಸ್ಗಳನ್ನು ಹಾಕಿ ನಮ್ಮ ಕೈಲಿ ಮಾಡೋಕ್ಕಾಗಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಸಮಸ್ಯೆಗಳು ಬಿ ಎಲ್ ಒಗಳು ಇರುವಂಥ ಹೊತ್ತಿನಲ್ಲಿ ಚುನಾವಣಾ ಆಯೋಗ ಇವ್ರ ಮೇಲೆ ಮತ್ತಷ್ಟು ಪ್ರೆಷರ್ ಹಾಕ್ತಾ ಇರತಕ್ಕಂಥದ್ದು ನಿಜಕ್ಕೂ ಕೂಡ ಸರಿಯಾಗಿರ್ತಕ್ಕಂಥ ಕ್ರಮ ಅಲ್ಲ ಅಂತ ನಮಗೆ ಅನಿಸ್ತದೆ. ನಿಮಗೇನು ಅನಿಸುತ್ತೆ? ಕಮೆಂಟ್ ಮಾಡಿ ಹೇಳಿ.